ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ ಅಲ್ಲಿ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ತೇಜಸ್ವಿ ಸೂರ್ಯ ಸಿದ್ದು ಸರ್ಕಾರಕ್ಕೆ ಸೆಡ್ಡು ಹೊಡೆದು ಕಾನೂನಾತ್ಮಕವಾಗಿ ಜಯ ಗಳಿಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೋದಿ ಸರ್ಕಾರದ ಈ ಒಂದು ದೊಡ್ಡ ಸ್ಕೀಮ್ನ, ಬಹಳ ಮಹತ್ವಾಕಾಂಕ್ಷೆಯ ಸ್ಕೀಮ್ ಇದು. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸ್ಕೀಮು. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬಡವರಿಗೆ ಅನುಕೂಲ ಆಗಿರುವಂತಹ ಸ್ಕೀಮು. ಇಂತಹ ಸ್ಕೀಮನ್ನೇ ಹೊರಗಿಡುವಂತಹ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿತ್ತು. ದ್ವೇಷ ರಾಜಕಾರಣಕ್ಕೆ ಅನ್ನುವ ಆಕ್ರೋಶ ಎದ್ದಿತ್ತು, ಬಹಳ ವಿರೋಧ ವ್ಯಕ್ತವಾಗಿತ್ತು. ಆದರೂ ಡೋಂಟ್ ಕೇರ್ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಇಂಥ ತೀರ್ಮಾನವನ್ನು ಕೈಗೊಂಡಿತ್ತು. ಈಗ ಸೆಡ್ಡು ಹೊಡೆದು ಕಾನೂನು ಸಮರವನ್ನು ಸಾರಿ ಮೋದಿ ಟೀಮ್ ಜಯ ಗಳಿಸಿದೆ. JP ನಡ್ಡಾ ಅವರೇ, ಸ್ವತಃ JP ನಡ್ಡಾ ಅವರೇ ಪತ್ರ ಬರೆದಿದ್ರು. ಯಾವುದಕ್ಕೂ ಕೂಡ ಜಗ್ಗಿರಲಿಲ್ಲ ಸಿದ್ದು ಸರ್ಕಾರ. ತೇಜಸ್ವಿ ಸೂರ್ಯ ಅವರು ಈಗ ಈ ಕೇಸನ್ನು ಫೈಟ್ ಮಾಡಿ, ಅಂದರೆ ತಾನು ಆಸಕ್ತಿ ತೋರಿಸಿ ಅವರ ಲಾ ಆಫೀಸಿಂದ ಈಗ ಗೆದ್ದಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಹೈಕೋರ್ಟಲ್ಲಿ ಸೆಟ್ ಬ್ಯಾಕ್ ಆಗಿದೆ. ಯಾವ ಕೇಸ್ ಅಂತ ಕೇಳಿದ್ರೆ ಜನೌಷಧಿ ಅನ್ನೋದು ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ. ಇಲ್ಲಿ ಕಡಿಮೆಯ ಬೆಲೆಯಲ್ಲಿ ಕ್ವಾಲಿಟಿ ಮೆಡಿಸಿನ್ಸು ಬಡವರಿಗೆ ಸಿಗುವಂಥ ಯೋಜನೆ. ಆದರೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳ ಆವರಣದಲ್ಲಿ ಈ ಜನೌಷಧಿ ಕೇಂದ್ರ ಇರಬಾರದು ಅನ್ನೋ ರೀತಿಯಲ್ಲಿ ಮೇ 14ಕ್ಕೆ ಒಂದು ಆರ್ಡರ್ ಪಾಸ್ ಆಗುತ್ತೆ. ದಿನೇಶ್ ಗುಂಡೂರಾವ್ ಅವರು ಇದನ್ನು ಸಮರ್ಥಿಸ್ಕೊಳ್ತಾರೆ. ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಳ್ಳುತ್ತೆ. ಹೊರಗಡೆ ಹೋಗಿ ಯಾವ ಮೆಡಿಸಿನ್ ತಗೊಳ್ಳೋ ಥರ ಆಗಬಾರ್ದು, ನಮ್ಮ ಗೌರ್ಮೆಂಟೇ ಪ್ರೊವೈಡ್ ಮಾಡುತ್ತಲ್ಲ ಜನೌಷಧಿ ಕೇಂದ್ರ ಯಾಕೆ ಅನ್ನುವಂಥ ಸಮಜಾಯಿಷಿಯನ್ನು ಅವರು ಕೊಟ್ಟಿರ್ತಾರೆ. ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಗುವಂಥ ಔಷಧಿಗಳು ಏನು ಮತ್ತು ಯಾವ್ಯಾವ ಸಮಸ್ಯೆಗೆ ಸರಿ ಅವರು ಪ್ರೊವೈಡ್ ಮಾಡಲಿ. ಕೇಂದ್ರ ಸರ್ಕಾರ ಬಹಳಷ್ಟು ಜನಕ್ಕೆ, ಈಗ BP ಮಾತ್ರೆ ತಗೊಳ್ಳೋರು ಇರ್ತಾರೆ, ಡಯಾಬಿಟಿಸ್ ರೆಗ್ಯುಲರ್ ಆಗಿ ಎಷ್ಟೆಲ್ಲ ಸಮಸ್ಯೆಗಳಿರೋರು ಕಡಿಮೆ ಖರ್ಚಲ್ಲಿ ಅವರ ಜೀವನವನ್ನು ವಯಸ್ಸಾದವರು ಅವರೇ ನಿಭಾಯಿಸ್ಕೊಳ್ಳೋದಕ್ಕೆ ಆಧಾರ ಆಗಿದೆ ಇದು ಜನೌಷಧಿ. ಇಂತಹ ಜನೌಷಧಿ ಕೇಂದ್ರವನ್ನು ನೀವು ಬೇಡ ಅಂದರೆ ಹೆಂಗೆ ಅನ್ನುವ ಆಕ್ರೋಶ BJP ಆ ಒಂದು ಪ್ರಶ್ನೆ ಎತ್ತಿರುತ್ತೆ. ಕಡೆಗೆ ಅದು ಕಾನೂನು ಸಮರದ ರೂಪವನ್ನು ಪಡ್ಕೊಳ್ಳುತ್ತೆ. ಈ ಕೇಸಲ್ಲಿ ಈಗ ಹೈಕೋರ್ಟ್ ಸರ್ಕಾರದ ಆರ್ಡರನ್ನೇ, ರಾಜ್ಯ ಸರ್ಕಾರದ ಆರ್ಡರನ್ನು ಕ್ವಾಶ್ ಮಾಡಿದೆ. ಇನ್ನು ಮುಂದೆ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳು ನಡೀತಾವೆ. ಅಂದರೆ ಹೊಸದಾಗಿ ಟೆಂಡರ್ಗೆ ಅವಕಾಶ ಕೊಡದೆ ಆಲ್ರೆಡಿ ಇರೋದನ್ನು ಮುಗಿಯೋ ತನಕ ಅಲ್ಲಿ ಸಮಸ್ಯೆ ಆಗಿ ತುಂಬ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ಈ ರೀತಿ ತೊಂದರೆ ಮಾಡ್ತಿದ್ದೀರಾ ಅಂತ. ಜನರೂ ಕೂಡ ಸಮಸ್ಯೆ ತಮಗೂ ಆಗತ್ತೆ ಅನ್ನುವಂಥ ಅಭಿಪ್ರಾಯ ಕೇಳಿಬಂದಿತ್ತು. ರಾಜಕೀಯ ವಿರೋಧ ಕೇಳಿಬಂತು. ಮತ್ತು ಜನೌಷಧಿ ಕೇಂದ್ರ ನಡೆಸೋರು ಕೂಡ ಬಹಳ ಬೇಸರ ವ್ಯಕ್ತಪಡಿಸಿದ್ರು. ಈಗ ರಾಜ್ಯ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ನೋಡಿ, ಬಡವರಿಗೆ 30,000 ಕೋಟಿ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಕವರ್ ಆಗುತ್ತೆ. ಇದರಲ್ಲಿ ಸಣ್ಣ ಯೋಜನೆ ಅಲ್ಲ. PMBJP ಅಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ. ಇದು ಪ್ರಧಾನಮಂತ್ರಿ ಮೋದಿಯವರು ಬಹಳ ಆಸಕ್ತಿ ವಹಿಸಿ ಕೈಗೊಂಡಂತಹ ಒಂದು ಸ್ಕೀಮು. ನೋಡಿ, ಜನೌಷಧ ಅಂದರೆ 50ರಿಂದ 90% ತನಕನೂ ಕೂಡ ರಿಯಾಯಿತಿ ದರದಲ್ಲಿ ಔಷಧ ಕೊಡಲಾಗುತ್ತೆ. ಒಂದೊಂದ್ರ ಮೇಲೆ ಒಂದೊಂದು ರೀತಿ 50%ಇಂದ ಶುರುವಾಗುತ್ತೆ. ಇದು ಜನರ ಮೂಲಭೂತ ಹಕ್ಕನ್ನು ಸಿದ್ದರಾಮಯ್ಯನವರು ಕಿತ್ತುಕೊಳ್ತಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟಲ್ಲಿ ಅದನ್ನೇ ವಾದ ಮಾಡಿದ್ರು. ರಾಕೇಶ್ ಮಹಾಲಿಂಗಪ್ಪ ಮತ್ತಿತರರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅವ್ರ ಪರವಾಗಿ ತೇಜಸ್ವಿ ಸೂರ್ಯ ಅವ್ರ ಕಡೆ ಅವ್ರ ಲಾಯರ್ ಆಫೀಸಿಂದ ವಾದವನ್ನು ಮಾಡಿಸ್ಕೊಟ್ಟಿದ್ರು. ಅವರು ಜನೌಷಧ ತೆರೆಯೋದಕ್ಕೆ ಈಗಾಗಲೇ ಮೂಲ ಸೌಕರ್ಯವನ್ನು ಕಲ್ಪಿಸೋದಕ್ಕೆ ವೆಚ್ಚ ಮಾಡಿದ್ದಾರೆ. ಸೊ ಆ ವೆಚ್ಚ ಮಾಡಿರೋ ದುಡ್ಡೇನು ಕಸದ ಹಾಕದ? ಮೂಲ ಸೌಕರ್ಯ ಅಂದರೆ ಅಂಗಡಿ ತೆಗೆಯೋದು, ಜನೌಷಧಕ್ಕೆ ಏನು ಬೇಕೋ ಬೇಸಿಕ್ ಆಲ್ರೆಡಿ ಖರ್ಚು ಮಾಡಿದ್ದಾಗಿದೆ. ಕೇಂದ್ರ ಸರ್ಕಾರ ಜನಕ್ಕೆ ಸಿಗಲಿ ಅಂತ ಈಗಾಗಲೇ ಖರ್ಚು ಮಾಡಿದೆ. ಅದನ್ನು ಧಿಕ್ಕರಿಸಿ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ನಿರ್ಧಾರ ಕೈಗೊಳ್ಳುತ್ತೆ? ಸರ್ಕಾರದ ಆದೇಶ ಜನರ ಹಕ್ಕನ್ನೇ ಕಿತ್ತುಕೊಳ್ತಿದೆ ಅಂತ ವಾದ ಮಂಡಿಸಲಾಗಿತ್ತು. ಬಡರೋಗಿಗಳಿಗೆ ದ್ರೋಹ ಎಸಗಿದ್ದಾರೆ ಎನ್ನುವಂಥ ಆಕ್ರೋಶ BJP ಎತ್ತಿತ್ತು. ಮತ್ತು ಈಗ ಹೇಳ್ತಿರೋದಿಷ್ಟೇ, ಇವರು ಕಮಿಷನ್ ಆಸೆಗೋಸ್ಕರ ಹಿಂಗೆ ಮಾಡಿರೋದು. ಎಲ್ಲ ಕಡೆ ಕಮಿಷನ್ ಹೊಡೆಯೋಕೆ ಏನೇನು ಬೇಕೋ ಮೊದಲೇ ಬೊಕ್ಕಸ ಬರಿದಾಗಿದೆ. ಕಮಿಷನ್ ದಂಧೆಗೆ ಇಳಿದಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತ. ಹೆಸರಿಗೆ ಹೇಳೋದು ನಾವೇ ಆಸ್ಪತ್ರೆಯಲ್ಲೇ ಕೊಡ್ತೀವಲ್ಲ ಅಂತ. ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಇಷ್ಟೆಲ್ಲ ವರ್ಷಗಳಿಂದ ಗೌರ್ಮೆಂಟ್ ಆಸ್ಪತ್ರೆ ಹಾಗಾದರೆ ಎಲ್ಲ ಔಷಧಿಗಳನ್ನು ಪೂರೈಸಿಬಿಟ್ಟಿತ್ತ ಅನ್ನೋ ಒಂದು ಉತ್ತರ ಕೂಡ ಅದೇ ರೀತಿಯಲ್ಲಿ ಚರ್ಚೆನೂ ಆಗಿತ್ತು. ಸಾಮಾನ್ಯವಾಗಿ ಬಡರೋಗಿಗಳು ಏನು ಮಾಡ್ತಾರೆ, ಜನೌಷಧಿ ಸಿಗಲಿಲ್ಲ ಅಂದಾಗ ಪ್ರೈವೇಟ್ ಆಗಿರುವಂಥ ಮೆಡಿಕಲ್ ಶಾಪ್ಗೆ ಹೋಗಿ ಬೈ ಮಾಡ್ತಾರೆ. ಅದರಿಂದ ಯಾರಿಗೆ ಲಾಭ ಆಗತ್ತೆ?
ಇವ್ರ ಕಮಿಷನ್ ದಂಧೆಗೋಸ್ಕರ ನಡೆದಿರುವಂಥ ಕೆಲಸ ಇದು ಅಂತ ಆಕ್ರೋಶ ಸಿಡ್ದಿದೆ. ಈಗ ಸೆಟ್ ಬ್ಯಾಕ್ ಆಗಿದೆ. ಸಿದ್ದು ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ, ಬಡವರ ಜೊತೆಗೂ ಕೂಡ ಆಟ ಆಡಿ ಇವ್ರು ದುಡ್ಡು ಮಾಡಬೇಕಾ ಅಂತ ಮುಗಿಬೀಳ್ತಿರೋದು. ಸೊ ತೇಜಸ್ವಿ ಸೂರ್ಯ ಅವರು ಏನು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರು, ಅವ್ರಿಗೀಗ ಜಯವಾಗಿದೆ. ಅವರ ಟೀಮ್ ಈ ಕೇಸಲ್ಲಿ ವಾದವನ್ನು ಮಂಡಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಸರ್ಕಾರ ಯಾವಾಗೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ATM ಇದು. ದುಡ್ಡು ಎಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ. ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ, ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ. ಮತ್ತು ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂಥ ಮೆಡಿಸಿನ್ಸ್ ಇವರಿಗೆ, ರೋಗಿಗಳಿಗೆ ಸಹಾಯ ಮಾಡಬೇಕೇ ಹೊರತು ದ್ರೋಹ ಬಗೆಬಾರದು. ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೀತಾ ಇದ್ದಾರೆ. ಈ ಜನೌಷಧಿಯನ್ನು ರದ್ದು ಮಾಡುವಂಥ ತೀರ್ಮಾನ ತೆಗೆದುಕೊಂಡ್ರಲ್ಲ, ಕಮಿಷನ್ ಹೊಡಿಯೋಕ್ಕಷ್ಟೇ. ಅವರು ಕಮಿಷನ್ ದಂಧೆಯಲ್ಲಿ ಈ ಇಡೀ ಸರ್ಕಾರ ಮುಳುಗೋಗಿದೆ. ಇದು ಅವರಿಗೆ ಮುಂದೆ ಶಾಪ ಆಗ್ತೈತೆ. ಸ್ಕೀಮ್ ಅಡಿಯಲ್ಲಿ ಇಡೀ ದೇಶದ ಕೋಟ್ಯಾಂತರ ಜನ 30,000 ಕೋಟಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಮಾಡ್ಕೊಂಡಿದ್ದಾರೆ. ಅಷ್ಟು ಅನುಕೂಲ ಆಗಿದೆ. ಆ ಸ್ಕೀಮಿಗೆ ನೀವು ಯಾಕೆ ಕೈ ಹಾಕ್ತಿದ್ರಿ ಅನ್ನುವಂಥ ಆಕ್ರೋಶ ಕೇಳಿ ಬಂದಿತ್ತು. ತೇಜಸ್ವಿ ಸೂರ್ಯ ಅವರು ಈ 10 ವರ್ಷಗಳ ಯೋಜನೆಗೆ ಬ್ರೇಕ್ ಹಾಕುವಂತಹ, ಅಂದರೆ ಕಡಿವಾಣ ಹಾಕುವಂತಹ ನಿಮ್ಮ ಪ್ರಯತ್ನ ಫಲಿಸಲ್ಲ ಅಂತ ಕಾನೂನು ಸಮರವನ್ನು ಸಾರಿದ್ರು. ಈಗ ಆ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ನಿಮ್ಮ ರಾಜಕೀಯ ದ್ವೇಷವನ್ನು ಪಬ್ಲಿಕ್ ಹೆಲ್ತ್, ಪಬ್ಲಿಕ್ ಇಂಟ್ರೆಸ್ಟ್ ಇರೋ ಸ್ಕೀಮಲ್ಲೆಲ್ಲ ತೋರ್ಸೋಕೆ ಬರಬೇಡಿ. ಇದು ಬಡವರ ಪರವಾಗಿರುವಂಥ ಒಂದು ಸ್ಕೀಮು, ಬಡವರಿಗೆ ತಲುಪ್ತಾ ಇರುವಂಥ ಒಂದು ಯೋಜನೆ. ದ್ವೇಷ ರಾಜಕಾರಣ ಮಾಡೋದಾದರೆ ರಾಜಕೀಯವಾಗಿ ಮಾಡಿ, ಜನರ ಆರೋಗ್ಯ, ಜನರ ಇಂಟ್ರೆಸ್ಟ್ ಇರೋ ಯೋಜನೆಗಳಲ್ಲೆಲ್ಲ ದ್ವೇಷಕಾರೋಕೆ ಬರಬೇಡಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಹಾಗಾಗಿ ತನ್ನ ಟೀಮ್ ಗೆದ್ದಿದೆ ಅನ್ನೋದನ್ನು ಲಾಯರ್ ಅಡ್ವೊಕೇಟ್ ಅನಿರುದ್ಧ್ ಕುಲಕರ್ಣಿ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ತೇಜಸ್ವಿ ಸೂರ್ಯ ಅವರು ಹೇಳ್ತಿರೋದು, ಸಿದ್ದರಾಮಯ್ಯ ಸರ್ಕಾರ ಇನ್ನಾದರೂ ಪಾಠ ಕಲಿಬೇಕು. ಕೇಂದ್ರ ಕೊಟ್ಟಿದ್ದೂ ಕೂಡ ಜನಕ್ಕೆ ತಲುಪಬಾರ್ದು ಅನ್ನುವಂಥ ಇವರ ದುರುದ್ದೇಶ ಸೋತಿದೆ ಅಂತ ಮುಗಿಬಿದ್ದಿದ್ದಾರೆ. ನಾವು ನೆನಪು ಮಾಡ್ಕೊಳ್ಬಹುದು, JP ನಡ್ಡಾ ಅವರು ಕೂಡ ಪತ್ರ ಬರೆದಿದ್ರು, ಯಾಕೆ ಈ ಸ್ಕೀಮ್ಗೆ ಈ ರೀತಿ ಅಡೆತಡೆಯಾಗಿದ್ದೀರಿ ಅಂತ. ಕೇಂದ್ರ ಸಚಿವರು ಕೂಡ ಪತ್ರ ಬರೆದಿರ್ತಾರೆ. ಆದರೆ ರಾಜ್ಯ ಸಚಿವರು, ಇಲ್ಲಿನ ಆರೋಗ್ಯ ಸಚಿವರು ತಮ್ಮದೇ ಆದ ರೀತಿಯಲ್ಲಿ ಸಮಜಾಯಿಷಿ ಕೊಟ್ಟಿರ್ತಾರೆ. ಹೊರಗಡೆ ಹೋಗಿ ಅಲ್ಲಿ ಯಾಕೆ ತಗೊಳ್ಬೇಕು, ನಾವೇ ಕೊಡ್ತೀವಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಾಗಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಷ್ಟೆಲ್ಲ ವರ್ಷಗಳಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗಳಿದ್ದಾವೆ ಎಲ್ಲ ಕಡೆ. ಜನೌಷಧಿ ಕೇಂದ್ರದ ಮೆಡಿಸಿನ್ಗೆ ಯಾಕಿಷ್ಟು ಜನ ಡಿಮ್ಯಾಂಡನ್ನು ತೋರಿಸ್ತಾರೆ ಅಲ್ವಾ. ಸೊ ಅಲ್ಲಿ ಸಿಗುವಂಥ ಕ್ವಾಲಿಟಿ ಮೆಡಿಸಿನ್ಸ್ ಇಂದ ಉಪಯೋಗ ಆಗಿದೆ ಅಂತ ಆಯಿತು. ಗೌರ್ಮೆಂಟ್ ಹಾಸ್ಪಿಟಲೇ ಇದೆಯಲ್ಲ, ಮತ್ತೆ ಅದು ಯಾಕೆ ಬೇಕು ಅನ್ನೋ ರೀತಿಯ ಧೋರಣೆಗೆ ಈಗ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಸ್ವತಃ ಕೇಂದ್ರ ಕಾನೂನು ಸಚಿವರೇ ಪತ್ರ ಬರೆದ್ರೂ ಕೂಡ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಅವರು ಸಿದ್ದರಾಮಯ್ಯನವ್ರ ಹತ್ರ ಕಳವಳಕಾರಿ ಬೆಳವಣಿಗೆ ಇದು, ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅಂತ ಪತ್ರ ಬರೆದಿದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು. ಆದರೂ ಕೂಡ ಕ್ರಮ ಆಗಿರಲಿಲ್ಲ. ಹಠಕ್ಕೆ ಬಿದ್ದಿದ್ರ ಸಿದ್ದರಾಮಯ್ಯನವರು ಅನ್ನೋ ರೀತಿಯಲ್ಲಿ ಅನಿಸಿತ್ತಿದ್ದು. ಈಗ ಕಡೆಗೂ ಕೋರ್ಟೇ ಈ ಆರ್ಡರನ್ನು ಕ್ವಾಶ್ ಮಾಡಿದೆ. ನೋಡಿ, ತೇಜಸ್ವಿ ಸೂರ್ಯ ಅವರು ರಾಜ್ಯ BJPಯಲ್ಲಿ ಭವಿಷ್ಯದ ನಾಯಕನಾಗೋದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಇದು ರಾಜಕೀಯ ಆಯಾಮ, ಇದು ಪಬ್ಲಿಕ್ ಇಂಟ್ರೆಸ್ಟ್ದಾದರೆ ಈ ಕಡೆ ರಾಜಕೀಯ ಆಯಾಮ ನೋಡಬೇಕು. RSS ಪ್ರಿಯಾಂಕ್ ಖರ್ಗೆ ಜಟಾಪಟಿ ಆದಾಗ ನೆನಪಿದೆ ನಮಗೆ, ಒಬ್ಬರು PDO ಸಸ್ಪೆಂಡ್ ಆಗಿದ್ರಲ್ಲ, ಗಣವೇಶ ಹಾಕಿದ್ರು, ಸರ್ಕಾರಿ ಉದ್ಯೋಗದಲ್ಲಿ ಇದ್ದುಕೊಂಡು ಅಂತ. ಸರ್ಕಾರ ಅವರ ಮೇಲೆ ಕ್ರಮ ತಗೊಂಡಿತ್ತಲ್ವಾ, ಸಸ್ಪೆಂಡ್ ಮಾಡಿತ್ತು. ಅವರ ಪರವಾಗಿ ತಾವು ಕಾನೂನು ಹೋರಾಟ ಮಾಡಿದ್ರು. ಅಂದರೆ ತನ್ನ ಟೀಮಿಂದ, ತಮ್ಮ ಲಾಯರ್ ಟೀಮಿಂದ ಹೋರಾಟ ಮಾಡಿಸಿ ಗೆಲ್ಲೋ ರೀತಿಯಲ್ಲಿ, PDOಗೆ ಗೆಲುವಾಗೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಸೊ ರಾಜ್ಯದಲ್ಲಾಗೋ ಇಶ್ಯೂಗಳನ್ನು ರಾಜ್ಯದಲ್ಲಿರುವಂಥ ಮುಂಚೂಣಿಯಲ್ಲಿರುವಂಥ ನಾಯಕರು ಗಮನಿಸೋಕ್ಕಿಂತ ಮುಂಚೆನೆ ಪಿಕ್ ಮಾಡಿ ತೇಜಸ್ವಿ ಸೂರ್ಯ ಅವರು ತುಂಬ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ಸಂಸತ್ನಲ್ಲಿ ಆಗಾಗ ಅಬ್ಬರಿಸ್ತಾ ಇರ್ತಾರೆ, ಬೆವರಿಳಿಸ್ತಾ ಇರ್ತಾರೆ ಪ್ರತಿಪಕ್ಷಗಳನ್ನು ಟಾರ್ಗೆಟ್ ಮಾಡಿ. ಮತ್ತೊಂದು ಕಡೆ ಕರ್ನಾಟಕ BJPಯಲ್ಲಿ ತಾನು ಮುಂದಿನ ನಾಯಕನಾಗಬಲ್ಲೆ ಅನ್ನುವಂಥ ಒಂದು ಭರವಸೆಯ ಕೆಲಸಗಳನ್ನು ಸದ್ದಿಲ್ಲದೆ ಒಂದೊಂದೇ ಅವಕಾಶಗಳು ಇರಲ್ಲ, ಸೃಷ್ಟಿಸ್ಕೊಳ್ಬೇಕು ಅಂತಾರಲ್ಲ, ಆ ರೀತಿ BJP ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಎಲ್ಲಿ ಕೊಕ್ಕೆ ಹಾಕ್ತಿದೆ, ಅಥವಾ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ, ನಮ್ಮ ಸಿದ್ಧಾಂತ ಮತ್ತು BJPಗೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನೆಲ್ಲ ನೋಡಿ ಪಿಕ್ ಮಾಡಿ ಇಶ್ಯೂಗಳನ್ನು
ಅಡ್ರೆಸ್ ಮಾಡ್ತಿದ್ದಾರೆ. ಟನಲ್ ರೋಡ್ ಪ್ರಾಜೆಕ್ಟ್ ಇರಬಹುದು, ಡಿ ಕೆ ಶಿವಕುಮಾರ್ ಅವ್ರನ್ನ ಸರ್ಕಾರವನ್ನ ಎದುರು ಹಾಕೊಂಡ್ರು ತೇಜಸ್ವಿ ಸೂರ್ಯ. ಅಮಾವಾಸ್ಯೆ ಸೂರ್ಯ ಅನ್ನೋ ರೀತಿಯಲ್ಲೆಲ್ಲ ಸಿದ್ದರಾಮಯ್ಯನವರು ಕೌಂಟರ್ ಕೊಡೋ ರೀತಿಯಲ್ಲಾಯ್ತು. ಒಬ್ರು CM, ಇವರು ಇನ್ನು ಯುವ ನಾಯಕ ಅಲ್ವಾ, MP ಹೌದು, ಆದರೂ ಕೂಡ ಈಗಷ್ಟೇ ಬೆಳೀತಾ ಇರುವ ನಾಯಕರನ್ನ ಸಿದ್ದರಾಮಯ್ಯನವರು ಹೆಸರು ತಗೊಂಡು ಅಟ್ಯಾಕ್ ಮಾಡ್ತಾರೆ ಅಂದರೆ ಅಲ್ಲಿ ಅವರ ವರ್ಚಸ್ಸು ಜಾಸ್ತಿನೇ ಆಗತ್ತೆ. ಸೊ ಸರ್ಕಾರಕ್ಕೆ ಆಗಾಗ ಟೆನ್ಷನ್ ಕೊಡುವಂತಹ ಕೆಲಸಗಳನ್ನು ಹುಡುಕಿ ಮಾಡ್ತಿದ್ದಾರೆ. ಟನಲ್ ರೋಡ್ ಪ್ರಾಜೆಕ್ಟ್ ವಿಚಾರದಲ್ಲಿ ಬೇರೆ ಆಲ್ಟರ್ನೇಟಿವ್ಸ್ ಏನು ಅನ್ನೋ ಐಡಿಯಾಸ್ ತಗೊಂಡೋಗಿ ಕೊಟ್ಟು ಆಮೇಲೆ ಹೋರಾಟನೂ ಜೋರಾಗಾಯಿತು. ತೇಜಸ್ವಿ ಸೂರ್ಯ ಬೆನ್ನಿಗೆ ಬೇರೆ ಎಲ್ಲ ಲೀಡರ್ಸು, ಪ್ರತಿಪಕ್ಷ ನಾಯಕರು, ಅಧ್ಯಕ್ಷರು ಎಲ್ಲ ನಿಂತು ಹೋರಾಟ ಮಾಡೋ ಹಾಗಾಯಿತು. ಸೊ BJP ಬಹಳಷ್ಟು ಕಡೆಗಳಲ್ಲಿ ಸರ್ಪ್ರೈಸ್ ಅನ್ನೋ ರೀತಿಯ ಪಿಕ್ ಮಾಡುತ್ತೆ. ಜಟಾಪಟಿ ಮೂರು ನಾಯಕರು ಕಿತ್ತಾಡ್ಕೊಳ್ಳುವಾಗ ಇಲ್ಲಿ ಯತ್ನಾಳ್, ವಿಜಯೇಂದ್ರ, ಇನ್ನೊಬ್ರು ಮತ್ತೊಬ್ಬರು ಅಂತ ಕಿತ್ತಾಡ್ತಿದ್ದಾರೆ. ಸೊ ಅದರ ಲಾಭ ತನಗಾಗತ್ತೆ ಅನ್ನೋ ತುಂಬ ಉತ್ತಮವಾದ ಲೆಕ್ಕಾಚಾರನೂ ಇರಬಹುದು, ಅಥವಾ ಭವಿಷ್ಯದಲ್ಲಿ ಅನಂತಕುಮಾರ್ ಅವರಂತೆ ಬೆಳಿಬೇಕು ಅನ್ನೋ ಮಹತ್ವಾಕಾಂಕ್ಷೆನೂ ಇರಬಹುದು. ಈ ಜನೌಷಧಿ ಯೋಜನೆ ಕೂಡ ಅನಂತಕುಮಾರ್ ಅವರ ಕನಸಿನ ಕೂಸು ಅಂತಾನೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅಂಥ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳದೆ ಸದ್ದಿಲ್ಲದೆ ಬೆಳೀತಿದ್ದಾರೆ ತೇಜಸ್ವಿ ಸೂರ್ಯ. ಕರ್ನಾಟಕ BJPಗರಿಗೆ ಅದು ಟೆನ್ಷನ್ ಆಗಿರುತ್ತೆ. ಪ್ರತಾಪ್ ಸಿಂಹ ಆದ್ರೆ ಅಬ್ಬರಿಸ್ತಾ ಇದ್ರು, ಆದ್ರೆ ತೇಜಸ್ವಿ ಸೂರ್ಯ ಅವರು ಬಹಳ ನಾಜೂಕು ಹೆಜ್ಜೆಗಳನ್ನು ಇಟ್ಕೊಳ್ತಿದ್ದಾರೆ. ಯಾರನ್ನು ಎದುರು ಹಾಕೊಳ್ಳದೆ ಹಿರಿಯರನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೊಂಡೇ ನಾಜೂಕಾಗಿ ನಡೀತಿದ್ದಾರೆ. ಅದೇ ಅವ್ರಿಗೆ ದಾರಿಯನ್ನ ತೆರೆದಿಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.